ವೀಕ್ಷಕರೇ, BC ರೋಡ್ನಲ್ಲಿ ಲಾವಣ್ಯ ಎಂಬ ಯುವತಿಯನ್ನು ಕೊಂದು ಹಾಕಿದ ದಿನ ಏನೆಲ್ಲ ಘಟನೆ ನಡೆಯಿತು, ಚೇತನ್ ಯಾರು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ. ಚೇತನ್ ಲಾವಣ್ಯಳನ್ನು ಪ್ರೀತಿಸುತ್ತಿದ್ದ. ಆದರೆ ಲಾವಣ್ಯಳಿಗೆ ಚೇತನ್ನ ಪ್ರೀತಿ ಇಷ್ಟವಿರಲಿಲ್ಲ. ಲವ್ ಮಾಡುವಂತೆ ಲಾವಣ್ಯಳಿಗೆ ಈ ಚೇತನ್ ಟಾರ್ಚರ್ ಮಾಡುತ್ತಿದ್ದ. ಚೇತನ್ ಲಾವಣ್ಯಳ ದೂರದ ಸಂಬಂಧಿ ಕೂಡ ಆಗಿದ್ದಾನೆ. ಸಂಜೆಯ ಸಮಯ. ಲಾವಣ್ಯ ಕೆಲಸ ಮುಗಿಸಿ ಮನೆಗೆ ಹೋಗಲು ಬೇಕಾಗಿ ಬಸ್ಸಿನಲ್ಲಿ ಕುಳಿತಿದ್ದಳು. ಇವರನ್ನು ಫಾಲೋ ಮಾಡಿ ಬಂದ ಚೇತನ್ ಅವಳ ಪಕ್ಕದಲ್ಲಿ ಬಂದು ಕುಳಿತ. ಚೇತನ್ ತಲ್ವಾರ್ ಹೊರಗೆಳೆದ. ಇದನ್ನು ಕಂಡು ಹೆದರಿದ ಲಾವಣ್ಯ ಜೋರಾಗಿ ಕಿರಿಚಾಡುತ್ತಾ ಪ್ರಾಣ ಉಳಿಸಲು ಬೇಕಾಗಿ ಬಸ್ಸಿನಿಂದ ಇಳಿದು ಓಡಿದಳು. ಚೇತನ್ ಅವಳನ್ನು ಬಿಡದೆ ಬೆನ್ನಟ್ಟುತ್ತಾ ತಲ್ವಾರ್ ಹಿಡಿದು ಓಡಿಸಿದ. ಲಾವಣ್ಯಳ ಕಿರಿಚಾಟದ ಧ್ವನಿ ಇಡೀ ಬಸ್ ನಿಲ್ದಾಣದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಹಿಂದಿನಿಂದ ಸೈಂತಾನನಂತೆ ಓಡಿಸಿ ಬಂದ ಚೇತನ್ ಲಾವಣ್ಯಳ ಕುತ್ತಿಗೆ ಮತ್ತು ತಲೆಯ ಹಿಂಭಾಗಕ್ಕೆ ಕಡಿದಿದ್ದಾನೆ. ನೂರಾರು ಜನರ ಮುಂದೆ ಈ ರೀತಿಯ ಒಂದು ಅನ್ಯಾಯ ನಡೆಯುವಾಗ ಆ ಹೆಣ್ಣು ಮಗುವಿನ ಜೀವರಕ್ಷಣೆಗೆ ಒಂದೇ ಒಂದು ನರಪಿಳ್ಳೆ ಕೂಡ ಹೋಗಲೇ ಇಲ್ಲ. CCTVಯ ವೈರಲ್ ಆದ ವಿಡಿಯೋ ನೀವೆಲ್ಲರೂ ನೋಡಿರಬಹುದು ಅಂತ ಭಾವಿಸುತ್ತೇನೆ. ತನ್ನ ಪ್ರಾಣ ಉಳಿಸಿಕೊಳ್ಳಲು ಲಾವಣ್ಯ ಅತ್ತ ಇತ್ತ ಕಿರಿಚಾಡುತ್ತಾ ಓಡಾಡುತ್ತಿರುವ ದೃಶ್ಯ ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಲಾವಣ್ಯ ಇವನ ಭೀಕರ ದಾಳಿಗೆ ನೆಲಕ್ಕೆ ಬಿದ್ದು ಪ್ರಾಣ ಹೋದ ನಂತರ ಕೂಡ ಕಟುಕ ಗೊಲೆಗಡುಕನಾದ ಚೇತನ್ ಮತ್ತೆ ಮತ್ತೆ ಪ್ರಾಣ ಹೋದ ಬಳಿಕವೂ ಲಾವಣ್ಯಳ ತಲೆಗೆ ತಲ್ವಾರ್ನಿಂದ ದಾಳಿ ಮಾಡುತ್ತಿದ್ದ. ನಿನ್ನೆಯ ದಿನ ಚೇತನ್ನನ್ನು ಮಂಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಈ ಸಮಯದಲ್ಲಿ ಪೊಲೀಸರು ಹಿಡಿಯುತ್ತಾರೆ ಅಂತ ತಿಳಿದ ತಕ್ಷಣ ಚೇತನ್ ಭಾರಿ ಹೈಡ್ರಾಮ ಮಾಡಿದ್ದಾನೆ. ಇರಿಪಾಷಣವನ್ನು ಬಾಯಿಗೆ ಹಾಕಿದ್ದಾನೆ ಚೇತನ್. ಆ ಕೂಡಲೇ ಪೊಲೀಸರು ಚೇತನ್ನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮಹಿಳೆಯರ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ. ಆದರೆ BC ರೋಡ್ನಲ್ಲಿ ನಡೆದ ಘಟನೆ ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದೆ. ಅಷ್ಟು ಜನರು ಅಲ್ಲಿದ್ದರೂ ಲಾವಣ್ಯಳ ಜೀವ ಉಳಿಸಲು ಯಾರು ಮುಂದೆ ಬರಲಿಲ್ಲವೇ? ಭಯ ಇರಬಹುದು, ಗಾಬರಿ ಇರಬಹುದು, ಆದರೆ ಕನಿಷ್ಠ ತಕ್ಷಣ ಪೊಲೀಸರಿಗೆ ಕರೆ ಮಾಡುವುದು, ಕೂಗಿ ಜನರನ್ನು ಸೇರಿಸುವುದು ಅಥವಾ ಬೇರೆ ರೀತಿಯಲ್ಲಿ ಸಹಾಯ ಮಾಡುವ ಪ್ರಯತ್ನ ಮಾಡಬಹುದಿತ್ತು. ಒಂದು ಜೀವವನ್ನು ಉಳಿಸಲು ಕೆಲವೊಮ್ಮೆ ಕೆಲವೇ ಕ್ಷಣಗಳು ಸಾಕಾಗುತ್ತವೆ. ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ನಾವು ಸಮಾಜವಾಗಿ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ಇಂತಹ ಕಟುಕರನ್ನು ಆ ಕೂಡಲೇ ಎನ್ಕೌಂಟರ್ ಮಾಡಿ ಬಿಸಾಡಬೇಕು. ಇಂತಹ ಸೈಕೋ ಕಿಲ್ಲರ್ಗಳನ್ನು ಜೈಲಿಗೆ ಹಾಕಬಾರದು. ಜೈಲಿಗೆ ಹಾಕಿದರೆ ಹೇಗಾದರೂ ಇವರು ಹೊರಗೆ ಬಂದು ರಾಜಾರೋಷವಾಗಿ ತಿರುಗಾಡುತ್ತಾರೆ. ಇವರನ್ನು ಆ ಕೂಡಲೇ ಎನ್ಕೌಂಟರ್ ಮಾಡಿ ಬಿಸಾಡಬೇಕು.